ಹೊಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇರುವಂತ ಅಪ್ಡೇಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ಹೋಪ್ಫುಲಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಅಂತ, ಅದೇ ಇಂಡಿಯನ್ ಟೀಮ್ ನ ಕೋಚಿಂಗ್ ಸ್ಟಾಫ್ ರಿಲೇಟೆಡ್. ಸೊ ಇವಾಗ ಚೇಂಜಸ್ ಆಗ್ತಾ ಇದೆ ಇಂಡಿಯನ್ ಟೀಮ್ ನ ಕೋಚಿಂಗ್ ಸ್ಟಾಫ್ ಅಲ್ಲಿ. ಒಂದು ಅಪ್ಡೇಟು ಅಫಿಷಿಯಲಿ ಡಿಕ್ಲೇರ್ ಆಗಿದೆ, ಇವರು ಚೇಂಜ್ ಆಗಿದ್ದಾರೆ ಅಂತ. ಇನ್ನ ಒಂದು ರಿಪ್ಲೇಸ್ಮೆಂಟ್ ಆಗಬೇಕಾಗಿದೆ. ಒಟ್ಟಲ್ಲಿ ಎರಡು ಕೋಚಿಂಗ್ ಸ್ಟಾಫು ಚೇಂಜ್ ಆಗೋದ್ರಲ್ಲಿದೆ. ಒಂದು ಚೇಂಜ್ ಆಗಿದೆ, ಇನ್ನೊಂದು ಚೇಂಜ್ ಆಗಬೇಕಾಗಿದೆ, ರಿಪ್ಲೇಸ್ ಮಾಡಬೇಕಾಗಿದೆ. ಒಬ್ರು ಅವರಾಗೆ ಅವರು ಬಿಟ್ಟು ಹೋಯ್ತು ಅಂತಂದ್ರೆ ಇನ್ನೊಬ್ರನ್ನ BCCI ಅವ್ರನ್ನೇ ತೆಗೆದಾಕಿದ್ದಾರೆ. ಸೊ ಇದು ಬಿಗ್ಗೆಸ್ಟ್ ಮೂವ್ ಆಗುತ್ತೆ ಅನ್ನುವಂತ ಸ್ವಲ್ಪ ದಿನದಿಂದ ಅಪ್ಡೇಟ್ ಕೊಡ್ತಾ ಇದೆ. ಕೋಚಿಂಗ್ ಸ್ಟಾಫ್ ರಿಲೇಟೆಡ್ ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗಂಭೀರ್ ಚೇಂಜ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಕೋಚಿಂಗ್ ಸ್ಟಾಫ್ ಅಲ್ಲಿ ಏನೋ ಒಂದು ಮಾಡಬೇಕು ಅನ್ಕೊಂಡಿದ್ರೆ BCCI ಅವರು ಅಂತ ಹೇಳಿದೆ. ಸೊ ಅದೇನ್ ಮಾಡಿದ್ದಾರೆ ಅಂತಂದ್ರೆ, ಇಂಡಿಯನ್ ಟೀಮ್ ನ ಅಸಿಸ್ಟೆಂಟ್ ಕೋಚ್ ಆಗಿರುವಂತವ್ರು ಇವಾಗ ಈಚೆಗಡೆ ಹೋಗಿದ್ದಾರೆ. ಅದೇ ರ್ಯಾನ್ ಅವರು, ಫಾರ್ಮರ್ ನೆದರ್ಲ್ಯಾಂಡ್ಸ್ ನ ಆಲ್ರೌಂಡರ್ ರ್ಯಾನ್ ಅವರು ಇವಾಗ ಈಚೆಗಡೆ ಹೋಗಿದ್ದಾರೆ. ಇವರ ಟೆನ್ಯೂರ್ ಅಲ್ಲಿ ನಾವೇನೇನ್ ಗೆದ್ವಿ, ನಾವು ಚಾಂಪಿಯನ್ಸ್ ಟ್ರೋಫಿನ ಗೆಲ್ತೀವಿ, T20 ವರ್ಲ್ಡ್ ಕಪ್ ನ ಗೆಲ್ತೀವಿ, ಹಂಗೆ ಏಷ್ಯಾ ಕಪ್ನು ಕೂಡ ಗೆಲ್ತೀವಿ. ಸೊ ಈ 3 ಕಪ್ನು ಕೂಡ ಇವರ ಒಂದು ಟೆನ್ಯೂರ್ ಅಲ್ಲಿ ಗೆದ್ದಿದ್ವಿ. ಆಲ್ಮೋಸ್ಟ್ 2024 ಗೌತಮ್ ಗಂಭೀರ್ ಅವರ ಟೆನ್ಯೂರ್ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗ ಇವರು ಕೂಡ ಅಪಾಯಿಂಟ್ ಆಗ್ತಾರೆ ಹೊಸದಾಗಿ ಅಸಿಸ್ಟೆಂಟ್ ಕೋಚ್ ಆಗಿ. ಸೊ ಇವರು ಇವಾಗ ಎಕ್ಸಿಟ್ ಆಗಿದ್ದಾರೆ. ರೀಸನ್ ಏನಮ್ಮ ಅಂತ ನೋಡ್ತು ಅಂತಂದ್ರೆ, ಪರ್ಸನಲ್ ರೀಸನ್ಸ್ ಅಂತ ಹೇಳಿದ್ರೆ, BCCI ನ ಒಂದು ಇದೇನಿದೆ, ವರ್ಕ್ಲೋಡ್ ಏನಿದೆ ಅದನ್ನ ನಾವು ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ. ಟ್ರಾವೆಲಿಂಗು ಸಿಕ್ಕಾಪಟ್ಟೆ ಇರುತ್ತೆ BCCI ನ ಕೋಚ್ ಮಾಡ್ತು ಅಂತ ಅಂದಾಗ ಅವ್ರು ಕೊಟ್ಟಿರುವಂಥ ರೀಸನ್ ಇದು. ನನಗೆ ಪರ್ಸನಲಿ ಇಷ್ಟ ಆಗ್ತಾ ಇಲ್ಲ. ಅವರು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಂತೆ. 2027 ವರೆಗೂ ಕೂಡ ನಿಮ್ಮ ಟೆನ್ಯೂರ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ, ಕಂಟಿನ್ಯೂ ಮಾಡಪ್ಪ ಅಂತ ಹೇಳಿದ್ರಂತೆ. ಅಂದ್ರೆ ODI ವರ್ಲ್ಡ್ ಕಪ್ ವರ್ಗೂ ಕೂಡ ಕಂಟಿನ್ಯೂ ಮಾಡಿ, ಗೌತಮ್ ಗಂಭೀರ್ ಅವ್ರ ಟೆನ್ಯೂರ್ ಯಾವಾಗ ಎಂಡ್ ಆಗುತ್ತೋ ಅಲ್ಲಿವರೆಗೂ ಕೂಡ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಂತೆ, ರಿಕ್ವೆಸ್ಟ್ ಮಾಡಿದ್ರಂತೆ. ಬಟ್ ಇಲ್ಲ, ನಾನು ಮಾಡಲ್ಲ ಅಂತ ಇವರನ್ನೇ ಕೋಚಿಂಗ್ ಮಾಡಲ್ಲ ಅಂತ ಇವಾಗ ಬಿಟ್ಟು ಹೋಗ್ತಾ ಇರೋದು. ಇವರ ಜಾಗಕ್ಕಿಂತ ರಿಪ್ಲೇಸ್ಮೆಂಟ್ನ BCCI ಅವರು ಅಸಿಸ್ಟೆಂಟ್ ಕೋಚಿಗೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಇಲ್ಲಿ KKR ಅವ್ರಿಗೆ ಬಂದಿದ್ದಾರೆ. ಇಲ್ಲಿ ಏನು ಸುಮ್ಮನೆ ಬಂದಿಲ್ಲ, ಅವರು ಪರ್ಸನಲ್ ರೀಸನ್ಸ್ ಇದನ್ನು ಸಹ ಹೇಳಿದರೆ. ಅಂಡ್ KKR ವಿಚಾರ ಏನು ಡಿಸ್ಕಸ್ ಮಾಡಬೇಕಾಗಿಲ್ಲ, ಅಫಿಷಿಯಲಿ ಡಿಕ್ಲೇರ್ ಆಗೋಯ್ತದು. ಇದೆಯಲ್ಲಪ್ಪ ಇವ್ರದ್ದು ನೈಟ್ ರೈಡರ್ ಸ್ಪೋರ್ಟ್ಸ್ ಯೂನಿವರ್ಸಲ್ ಆಗಿ ಅಕ್ರಾಸ್ ದ ಗ್ಲೋಬ್ ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳನ್ನ ತಗೊಂಡಿದ್ದಾರೆ. ಸೊ ಇದಕ್ಕೆ ಹೆಡ್ ಮಾಡಿದ್ದಾರೆ, ಹೆಡ್ ಆಫ್ ಆಪರೇಷನ್ ಕ್ರಿಕೆಟ್ ಆಪರೇಷನ್ ಸ್ಟ್ರಾಟಜಿಕ್ ಆಪರೇಷನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಸೊ ಆದ್ರಿಂದ ಇವರು KKRಗೆ ಹೆಡ್ ಆಗಿರ್ತಾರೆ. ಬರೀ IPL ಮಾತ್ರ ಸೀಮಿತವಾಗಿರೋದಿಲ್ಲ ಇದು, ಅಕ್ರಾಸ್ ದ ಗ್ಲೋಬು KKR ಅವ್ರು ಏನೇನು ತೊಗೊಂಡಿರೋ ಫ್ರಾಂಚೈಸಿಗಳು, ನೈಟ್ ಸ್ಪೋರ್ಟ್ಸ್ ಅವ್ರು ಏನೇನು ತೊಗೊಂಡಿರೋ ಫ್ರಾಂಚೈಸಿಗಳು, ಸೊ ಇದೆಲ್ಲದಕ್ಕೂ ಕೂಡ ಹೆಡ್ ಆಗಿರ್ತಾರೆ ಸ್ಟ್ರಾಟಜಿ ಮಾಡೋದ್ರಲ್ಲಿ. ಓವರ್ಸೀಸ್ ಪ್ಲೇಯರ್ಗಳ ವಿಚಾರದಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುತ್ತೆ ಅಂತ ತಗೊಂಡಿದ್ದಾರೆ. ಅದು KKR ವಿಚಾರದಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ಫ್ರಾಂಚೈಸಿಗಳ ವಿಚಾರದಲ್ಲೂ ಅಷ್ಟೇ. KKRಗೆ ಅಂದರೆ ಈ ನೈಟ್ಸಿಗೆ ಸಪೋರ್ಟ್ ಆಗುವಂಥ ಫ್ರಾಂಚೈಸಿಗಳ ವಿಚಾರದಲ್ಲಿ ಹೆಡ್ ಇವರೇ ಆಗಿರ್ತಾರೆ. ಸೊ ಅದಕ್ಕೋಸ್ಕರ KKRಗೆ ಹೆಡ್ ಕೊಡ್ತಾರೆ ಅಂತಂದರೆ, ಒಂಥರ ಸ್ಟ್ರಾಟಜಿಕ್ ಹೆಡ್ ಕೊಡ್ತಾರೆ ಅಂತಂದರೆ, ಇವರು ಇಂಡಿಯನ್ ಟೀಮ್ನ ಅಸಿಸ್ಟೆಂಟ್ ಕೋಚ್ನ ಕೂಡ ಏನಂದ್ರೆ ಹೆಡ್ ಕೋಚ್ ಅಸಿಸ್ಟೆಂಟ್ ಕೋಚ್ ತಾನೆ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ಬಿಟ್ಟು ಈಚೆಗಡೆ ಹೋಗಿದ್ದಾರೆ ಇವಾಗ. ಸೊ ಅಭಿಷೇಕ್ ನಾಯರ್ ಕೂಡ ಈ ಕೆಲಸನ ಮಾಡಿದ್ರು, ಅಂಡ್ ಇವರು ಕೂಡ ಇವಾಗ ಕೆಲಸನ ಮಾಡಿದ್ದಾರೆ. ಅಂಡ್ ಗೌತಮ್ ಗಂಭೀರ್ ಯಾರೋ ಕಳಿಸ್ಬಿಟ್ರ ಅಂತ ನಾನು KKRಗೆ ಬರ್ತೀನಿ, ಹೆಂಗಿದ್ರು 2027 ಆಗ್ತಾ ಇದ್ದಂಗೆ ನೀನು ಹೋಗಲ್ಲಿ ಕೂತ್ಕೋ ಸ್ವಲ್ಪ, ನಾನು ಬರ್ತೀನಿ ಮುಗಿಸ್ಕೊಂಡಿದ್ದು ನನ್ನ ಹತ್ರ ಹೇಳಿಗಳು ಕಳಿಸ್ಬಿಟ್ರಾ ಅಂತ ಗೊತ್ತಾಯ್ತಿಲ್ಲ ನನಗೆ ಏನಾಗಿದೆ ಒಳಗಡೆ ಅಂತ. ಅಥವಾ ಗೌತಮ್ ಗಂಭೀರ್ ಇರೋ ಜಾಗದಲ್ಲಿ ಇರಲ್ಲ ಅಂತ ಇವರೇ ಹೋಗ್ಬಿಟ್ರಾ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಇವ್ರು ರೀಚ್ ಹೋಗಿರೋದಂತೂ ಸತ್ಯ, ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ರಿಪ್ಲೇಸ್ಮೆಂಟ್ ಇವರ ಜಾಗದಲ್ಲಿ ಬರಬೇಕಾಗಿದೆ. ಇನ್ನು ದಿಲೀಪ್ ಅವರು ಆಲ್ಮೋಸ್ಟ್ 5 ವರ್ಷ ಅವರು ಸರ್ವ್ ಮಾಡಿದ್ರೆ ಇಂಡಿಯನ್ ಟೀಮ್ನ ಫೀಲ್ಡಿಂಗ್ ಕೋಚ್ ಆಗಿ ಕನ್ಸಿಸ್ಟೆಂಟ್ ಆಗಿ. ಆಲ್ಮೋಸ್ಟ್ 2021 ಅಲ್ಲಿ ಇವರು ಅಪಾಯಿಂಟ್ ಆಗಿದ್ದು, ಅಲ್ಲಿಂದ ಆಚೆಗೆ ಎಕ್ಸ್ಟೆನ್ಷನ್ ಕೊಡ್ತಾ ಬಂದ್ರು BCCI ಅವರು. ಸೊ ಅವರ ಟೆನ್ಯೂರ್ ಮುಗಿದಿದೆ. ಈ ಇಂಗ್ಲೆಂಡ್ ಸೀರೀಸ್ ಏನಿತ್ತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್, ಅಲ್ಲಿಗೆ ಅವರ ಟೆನ್ಯೂರ್ ಮುಕ್ತಾಯ ಆಗಿದೆ. ಇದು ಕೂಡ ಮುಕ್ತಾಯ ಆಗಿತ್ತು. ಅವ್ರು ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ರ್ಯಾನ್ ಅವ್ರಿಗೆ, ಬಟ್ ಅವ್ರನ್ನ ಬೇಡ ಅಂತ ಹೇಳಿದ್ರು, ರಿಜೆಕ್ಟ್ ಮಾಡಿದ್ರು ರ್ಯಾನ್ ಅವರು. ಬಟ್ ಇವರ ಒಂದು ಟೆನ್ಯೂರ್ ಏನಿದೆ ಇದು ಎಂಡ್ ಆಗಿದೆ, ಅಂಡ್ ಇದನ್ನ ರಿನ್ಯೂ ಮಾಡ್ಕೊಂಡಿಲ್ಲ BCCI ಅವರು. ಸೊ ಆದ್ರಿಂದ ಇವರ ಟೆನ್ಯೂರ್ ಎಂಡ್ ಆಗ್ತಾ ಇದ್ದಂಗೆ ಹೊಸದಾಗಿ ಕೋಚ್ನ ಅಪಾಯಿಂಟ್ ಮಾಡಿದ್ದಾರೆ. ಆ ಕೋಚ್ ಯಾರು ಅಂತಂದ್ರೆ ಶುಭದೀಪ್ ಘೋಷ್ ಅಂತ. ಶುಭದೀಪ್ ಘೋಷ್ ಅನ್ನೋರ್ನ ಇವಾಗ ಅಪಾಯಿಂಟ್ ಮಾಡಿದ್ರೆ ಇಂಡಿಯನ್ ಟೀಮ್ನ ಫೀಲ್ಡಿಂಗ್ ಕೋಚ್ ಆಗಿ. ಸೊ ಫೀಲ್ಡಿಂಗ್ ಅಲ್ಲಿರೋ ಇಂಪ್ರೂವೈಸೇಷನ್ ತಗೊಂಬರೋಣ ಅಂತಾನ. ಹೌದು, ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಅಂತ ಬಂದಾಗ ಇಂಡಿಯನ್ ಟೀಮು ಅಂತ ಮಾಡಿದ ಹೆವಿ ಸ್ಟ್ಯಾಂಡರ್ಡ್ಸ್ನ ಮುಂಚೆ ಮೇಂಟೈನ್ ಮಾಡಿದಂಥ ಸ್ಟ್ಯಾಂಡರ್ಡ್ಸ್ನ ಅಂತೂ ಖಂಡಿತ ಇವಾಗ ಮೇಂಟೈನ್ ಮಾಡ್ತಾ ಇಲ್ಲ. ಕ್ಯಾಚ್ಗಳನ್ನ ಬೇಜಾನ್ ಡ್ರಾಪ್ಗಳು ಮಾಡ್ತಾ ಇದ್ದಾರೆ. ಬೌಂಡ್ರೀಸ್ಗಳು ಹಿಡಿಯೋ ವಿಚಾರದಲ್ಲಿ ಒಂಥರ ಎಫರ್ಟ್ ಇರೋದಿಲ್ಲ. ಸಿಕ್ಕಾಪಟ್ಟೆ ಒಂಥರ ಫ್ಲಾಪಿ ಫೀಲ್ಡಿಂಗ್ ನೋಡ್ತೀವಿ ಇಂಡಿಯನ್ ಟೀಮಿಂದ. ಸೊ ಅದಕ್ಕೋಸ್ಕರ ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡೋಣ, ಜಾಸ್ತಿ ಮಾಡೋಣ ಅಂತ ಶುಭದೀಪ್ ಘೋಷ್ ಅವ್ರನ್ನ ಅಪಾಯಿಂಟ್ ಮಾಡಿದ ನಂತರ ಕಾಣಿಸ್ತಾ ಇದೆ. ಸೊ ಇಲ್ಲಿ ರಿಪ್ಲೇಸ್ಮೆಂಟ್ ಬರಬೇಕಾಗಿದೆ ಅಸಿಸ್ಟೆಂಟ್ ಕೋಚ್ ವಿಚಾರದಲ್ಲಿ. ಸೊ KKRಗೆ ಜಾಯ್ನ್ ಆಗಿದ್ದಾರೆ ಅವರು, ಇಂಡಿಯನ್ ಟೀಮ್ ಬೇಡ ಅಂತ. ಆ್ಯಂಡ್ ನಿಮ್ಗೇನು ಅನಿಸಿದೆ, ಈ ಒಂದು ಮೂನ ಮಾಡಿರೋದು 5 ವರ್ಷ ಇದ್ದಂಥ ಕೋಚ್ನ ತೆಗೆದಾಕ್ಬಿಟ್ಟು, ಅಂದರೆ ಫೀಲ್ಡಿಂಗ್ ಕೋಚ್ನ ತೆಗೆದಾಕ್ಬಿಟ್ಟು ಇವಾಗ ಹೊಸಬ್ರನ್ನ ಅಪಾಯಿಂಟ್ ಮಾಡಿದರೆ 2027 ವರ್ಲ್ಡ್ ಕಪ್ಪಿಗೂ ಕೂಡ ಇವ್ರು ಇರ್ತಾರೆ, ಶುಭದೀಪ್ ಅವರನ್ನೇ ಇರ್ತಾರೆ. ದಿಲೀಪ್ ಅವ್ರನ್ನ ಅಟ್ಬಿಟ್ಟಿದ್ದಾರೆ. ಅವರು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ದೊಡ್ಡ ಕ್ರಿಕೆಟರ್ ಹೇಳೋರು, ವಿರಾಟ್ ಕೊಹ್ಲಿ ಕೂಡ ದಿಲೀಪ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಅಂತ. ಇನ್ಫ್ಯಾಕ್ಟ್
ನೋಡಿರ್ತಾರಲ್ಲಪ್ಪ ಕ್ಯಾಚ್ಗಳು ನೀಡೋದು ವಿಚಾರದಲ್ಲಿ, ಫೀಲ್ಡಿಂಗ್ ಸಖತ್ತಾಗಿ ಮಾಡುವಂಥ ವಿಚಾರದಲ್ಲಿ, T20 ವರ್ಲ್ಡ್ ಕಪ್ ಅಂತ ಬಂದಾಗ ಅವಾಗ ಮೆಡಲ್ ಇವ್ರಿಗೆ ಕೊಟ್ಟರೆ ತಗೊಂಡೋಗಿ ದಿಲೀಪ್ ಅವ್ರಿಗೆ ಕೊಡೋರು, ದಿಲೀಪ್ ಸಿಕ್ಕಾಪಟ್ಟೆ ಮಾಡಿದ್ರೆ ಕೆಲಸ ಅಂತ ಪ್ಲೇಯರ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು ದಿಲೀಪ್ ಅವ್ರಿಗೆ. ಬಟ್ ಇವಾಗ ಅವ್ರನ್ನೇ ಕಿತ್ತಾಕಿದ್ದಾರೆ. ಇವರಿಗೆ ನಾವು ಕೊಡ್ತೀವಿ ಸ್ಥಾನ ನಿಮಗೆ 2027 ವರ್ಲ್ಡ್ ಕಪ್ ವರ್ಗೂ ಇರೋಗುರು ಏನು ಅಂತ ರಯಾನ್ ಅವ್ರು ಹೇಳಿದ್ರು ಕೂಡ ಅವ್ರು ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಫರ್ನ. ಸೊ ನಿಮಗೆ ಏನು ಅನಿಸ್ತಾ ಇದೆ? ಸೊ ಈ ಅಪ್ಡೇಟ್ ಬಂದಿರೋದು ಕೋಚಿಂಗ್ ಸ್ಟಾಫ್ ರಿಲೇಟೆಡ್ ಈ ಡ್ರಾಸ್ಟಿಕ್ ಚೇಂಜಸ್ಗಳು ಆಗಿರೋದು ಇಂಡಿಯನ್ ಟೀಮಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.